ಗಿಲ್ಲಿ ನಟನ ಹೊಸ ಸಿನಿಮಾ ಪಳಾರ್ ಚಿತ್ರಕ್ಕೆ ಶ್ರೀಲೀಲಾ ಅವರು ಹೀರೋಯಿನ್ ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ರು. ಯಾಕೆಂದ್ರೆ ಅವರೇ ತೋರಿಸಿದ್ದು ಮೊಬೈಲ್ ನಲ್ಲಿ ತೋರಿಸ್ತಾರೆ ಗಿಲ್ಲಿಗೆ. ಹೀರೋಯಿನ್ ಯಾರು ಅನ್ಕೊಂಡಿದ್ದೀರಾ ಅಂದಾಗ ಶ್ರೀಲೀಲಾ ಅವರು ಅಂತ ಮೊಬೈಲ್ ನಲ್ಲಿ ಡೈರೆಕ್ಟರ್ ತೋರಿಸ್ಬಿಡ್ತಾರೆ. ಸೊ ಅದನ್ನ ಎಲ್ಲರೂ ಕೂಡ ಭಾವಿಸಿದ್ರು ಶ್ರೀಲೀಲಾ ಅವರೇ ಇರ್ಬೋದೇನೋ ಹೀರೋಯಿನ್ ಅಂತ. ಬಟ್ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಅದು ಮಿಸ್ ಆಗಿ ನಾವು ತೋರಿಸ್ಬಿಟ್ವಿ ಆ ತರ ಮೊಬೈಲ್ ನಲ್ಲಿ ಬಂದಿದ್ದು. ಬಟ್ ಶ್ರೀಲೀಲಾ ಅವ್ರ ಹೀರೋಯಿನ್ ಅಲ್ಲ, ಬೇರೆ ಅವ್ರ ಹೀರೋಯಿನ್. ಅದನ್ನ ಸದ್ಯದಲ್ಲೇ ರಿವೀಲ್ ಮಾಡ್ತೀವಿ, ಈಗಲೇ ರಿವೀಲ್ ಮಾಡೋದಿಲ್ಲ. ಅದೇ ಒಂದು ಕ್ಯೂರಿಯಾಸಿಟಿ ಇರ್ಲಿ ಅಂತ ಒಂದು ಪ್ರೆಸ್ ಮೀಟ್ ನಲ್ಲಿ ತಿಳಿಸ್ತಾರೆ. ಆದ್ರೆ ಜನರಿಗೆ ತುಂಬಾನೇ ನಿರೀಕ್ಷೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಒಂದ್ ವೇಳೆ ಕಾವ್ಯನ ಏನಾದ್ರು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ ಗಿಲ್ಲಿಗೆ. ನನಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ, ಡೈರೆಕ್ಟರ್ನ ಕೇಳಿ ಅಂದ್ರೆ ಡೈರೆಕ್ಟರ್ ಕರೆಕ್ಟ್ ಆಗಿ ಹೇಳ್ತಾನೆ ಇಲ್ಲ. ಒಂದ್ಸತಿ ನೋಡೋಣ ಮುಂದೆ ಗೊತ್ತಾಗುತ್ತೆ ಅಂತಾರೆ, ಒಂದ್ಸತಿ ಸಸ್ಪೆನ್ಸ್ ಹಂಗೆ ಇರ್ಲಿ ಅಂತಾರೆ, ಒಂದು ಹೇಳ್ತಾ ಇಲ್ಲ. ಬಟ್ ಹೊಸಬ್ರು ಅಂತಿದ್ದಾರೆ. ಕಾವ್ಯ ಕೂಡ ಒಂದೇ ಸಿನಿಮಾ ಮಾಡಿರೋದು, ಸೊ ಹೀಗಾಗಿ ಅವರು ಕೂಡ ಹೊಸಬ್ರ ಲೆಕ್ಕನೆ ಬರ್ತಾರೆ. ಬಹುಶಃ ಏನಾದ್ರು ಕಾವ್ಯ ಅವ್ರನ್ನೇ ಏನಾದ್ರು ಸೆಲೆಕ್ಟ್ ಮಾಡಿದ್ದಾರೆ ಒಂದು ಪಳಾರ್ ಚಿತ್ರಕ್ಕೆ. ಯಾಕಂದ್ರೆ ಅಲ್ಲಿ ಕೇಳ್ತಾರೆ ಎಲ್ರು, ಗಿಲ್ಲಿ ಮತ್ತೆ ಕಾವ್ಯ ಪೇರ್ ತುಂಬಾನೇ ವರ್ಕ್ ಆಗಿತ್ತು, ತುಂಬಾನೇ ಸೆನ್ಸೇಷನ್ ಆಗಿತ್ತು. ಸೊ ಹೀಗಾಗಿ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ನೋಡೋಣ ಅಂತಾರೆ. ಬಟ್ ಯಾರು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ, ಏನ್ ಕತೆ ಗೊತ್ತಿಲ್ಲ. ಕತೆ ಇದ್ರ ಬಗ್ಗೆ ಹೇಳ್ಬೇಕು ಅಂತ ತುಂಬಾನೇ ಕಿಲಾಡಿ ಆಗಿರ್ತಾನಂತೆ ಒಂದು ಕ್ಯಾರೆಕ್ಟರ್. ಸೊ ಆ ರೀತಿ ಒಂದು ಪಾತ್ರವನ್ನ ಮಾಡ್ತಿರೋದು. ಏನ್ ಮಾಮೂಲಿ ಸೀರಿಯಸ್ನೆಸ್ ಇಂದ ಮತ್ತೆ ಮಾಸ್ ಆಗಿರುವಂತ ಒಂದು ಏನು ಕ್ಯಾರೆಕ್ಟರ್ ಅಲ್ಲ, ಹೀರೋ ಆಗಲ್ಲ. ಆಸ್ ಇಟ್ ಈಸ್ ಏನು ಈಗ ಅವರು ಸ್ವಲ್ಪ ಕಾಮಿಡಿ ಮಿಕ್ಸ್ ಇರುವಂತದ್ದು. ಈಗೇನು ಚಿಕ್ಕಣ್ಣ ಮತ್ತೆ ಆ ಶರಣ್ ಅವರ ಒಂದು ಸಿನಿಮಾಗಳನ್ನ ನೋಡಿರ್ತಾರಲ್ಲ, ಅವರು ಕಾಮಿಡಿಯನ್ ಆಗಿದ್ರು. ಅವ್ರು ಯಾವ ರೀತಿ ಹೀರೋ ಆಗಿ ಲಾಂಚ್ ಆಗ್ತಾರೆ, ಒಂದು ಕ್ಯಾರೆಕ್ಟರೈಸೇಷನ್ ಆ ತರ ಇರುತ್ತೆ. ಅದೇ ರೀತಿ ಗಿಲ್ಲಿ ಅವ್ರಿಗೂ ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಕೇವಲ ಇದು ನಡೆಯುವುದು ಸೇಮ್ ಒಂದು ಊರಿನ ಕತೆ, ಹಳ್ಳಿಯ ಕತೆ. ಸೊ ಆ ರೀತಿ ಒಂದು ಕತೆ ಇದಾಗಿರುತ್ತೆ. ಗಿಲ್ಲಿ ಇವತ್ತು ಹುಟ್ಟುಹಬ್ಬದ ಸಂಭ್ರಮ, ಹಲವಾರು ಅಭಿಮಾನಿಗಳು ಮನೆಗೆ ಹೋಗ್ತಾರೆ, ಮತ್ತೆ ದೇವಸ್ಥಾನ ಹತ್ರ ಬಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರೆ. ಅವ್ರಿಗೆ ಇಷ್ಟವಾಗುವಂತ ದೇವಸ್ಥಾನ ಅಂದ್ರೆ ಬಂಡಿ ಮಕ್ಕಳಮ್ಮ ದೇವಸ್ಥಾನ. ಸೊ ಅಲ್ಲಿಯೇ ಇವತ್ತು ಪೂಜೆನ ಮಾಡ್ತಾರೆ, ಸಿನಿಮಾ ಮುಹೂರ್ತ ಮಾಡ್ತಾರೆ, ಮತ್ತೆ ಪ್ರೆಸ್ ಮೀಟ್ ಅಲ್ಲಿಯೇ ಮಾಡ್ತಾರೆ. ಪಳಾರ್ ಅಂತ ಸಿನಿಮಾಗೆ ಟೈಟಲ್ ಅನ್ನ ಇಟ್ಟಿದ್ದಾರೆ. ತುಂಬಾನೇ ಖುಷಿಯಾಗಿದ್ದಾರೆ ಗಿಲ್ಲಿ ಅವರು. ಮತ್ತೆ ಹಲವಾರು ಪ್ರಶ್ನೆಗಳಿಗೆ ಗಿಲ್ಲಿ ಅವರು ಉತ್ತರಿಸ್ತಾರೆ. ಸೊ ಹೀರೋಯಿನ್ ಯಾರು ಅಂತ ಇನ್ನ ಕೂಡ ರಿವೀಲ್ ಆಗಿಲ್ಲ. ಬಹುಶಃ ಕಾವ್ಯ ಅವರೇ ಆದ್ರೆ ಚೆನ್ನಾಗಿರುತ್ತೆ. ಕಾವ್ಯ ಅವ್ರನ್ನ ಹೀರೋಯಿನ್ ಆಗಿ ಮಾಡಿ ಅಂತ ತುಂಬಾ ಜನ ಸಹ ಕೇಳ್ಕೊತಿದ್ದಾರೆ. ಮತ್ತೆ ಹಲವಾರು ಗಿಫ್ಟ್ ಗಳನ್ನ ಕೊಡ್ತಾರೆ, ಹಲವಾರು ಸೆಲ್ಫಿ ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ಅದರಲ್ಲಿ ಫ್ರೇಮ್ ಒಂದು ಕೊಡ್ತಾರೆ, ಅದರಲ್ಲಿ ಗಿಲ್ಲಿ ಮತ್ತೆ ಕಾವ್ಯದು ಒಂದು ಅದ್ಭುತ ಡ್ರಾಯಿಂಗ್ ಇರುತ್ತೆ. ಸೊ ಈ ರೀತಿ ತುಂಬಾ ಚೆನ್ನಾಗಿ ಮೇಕಿಂಗ್ ಇದೆ. ಮತ್ತೆ ಇದರಲ್ಲಿ ಪೋಸ್ಟರ್ ಅನ್ನ ಸಹ ರಿವೀಲ್ ಮಾಡಿದ್ದಾರೆ. ಪಳಾರ್ ಎಂಬ ಒಂದು ಸಿನಿಮಾ ಪೋಸ್ಟರ್. ನಾಳಿದ್ದಿಂದ ಸಿನಿಮಾ ಕೂಡ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗ್ತಿದೆಯಂತೆ. ಸುಮಾರು ಒಂದು 8-9 ತಿಂಗಳು ಅಂದ್ರೆ ಈ ಒಂದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಸಿನಿಮಾ ರಿಲೀಸ್ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ಅಂತೆ. ನೋಡೋಣ ಏನಾಗುತ್ತೆ ಅಂತ. ಇದರಲ್ಲಿ ಜಾಸ್ತಿ ಏನು ಎಫೆಕ್ಟ್ಸ್ ಆಗಿರೋದು ಏನೂ ಇಲ್ಲ. ಹಳ್ಳಿ ಸಿನಿಮಾ ಶೂಟಿಂಗ್ ಯಾವ ರೀತಿ ಇರುತ್ತೆ ಆ ತರ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ಮೇಲೆ ಕಂಪ್ಲೀಟ್ ಬ್ಯುಸಿ ಆಗಿರ್ತಾರೆ. ಮತ್ತೆ ಗಿಲ್ಲಿ ಅವರು ಸ್ವಲ್ಪ ಈಗ ಸೀರಿಯಸ್ನೆಸ್ ಇಂದ ಇದ್ದಾರೆ. ಅವ್ರಿಗೆ ಹೀರೋ ಆಗಿದ್ದಾರೆ, ಜೊತೆಗೆ ವರ್ಕೌಟ್, ಫಿಟ್ನೆಸ್, ಡಯಟ್ ಎಲ್ಲವನ್ನು ಕೂಡ ಶುರು ಮಾಡಿದ್ದಾರೆ. ಮಿಂಚ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಖುಷಿ ಆಯ್ತು. ಇವತ್ತು ಹೊಸ ಡ್ರೆಸ್ ನಲ್ಲಿ ಸೂಪರ್ ಆಗಿ ಮಿಂಚಿದ್ದಾರೆ. ಮತ್ತೆ ಸ್ವಲ್ಪ ಗಡ್ಡವನ್ನ ಬಿಟ್ಟಿದ್ದಾರೆ, ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದಾರೆ. ಸೊ ಹೀಗಾಗಿ ಗಿಲ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗಿದೆ. ಮೊದಲ ಸಿನಿಮಾ, ಮೊದಲ ಅನುಭವ ಗಿಲ್ಲಿಗೂ ಕೂಡ ಅಷ್ಟೇ. ಯಾಕೆಂದ್ರೆ ಇದು ಹೊಸ ಸಿನಿಮಾ. ಅವರು ಕಾಮಿಡಿಯನ್ ಆಗಿ ತುಂಬಾ ಸಿನಿಮಾಗಳನ್ನ ಮಾಡಿರ್ಬೋದು, ಬಟ್ ಹೀರೋ ಆಗಿ ಲಾಂಚ್ ಆಗ್ತಿರೋದು ಡೆಬ್ಯೂ ಮೂವಿ ಇದು. ಸೊ ಒಂದು ದೊಡ್ಡ KVN ಪ್ರೊಡಕ್ಷನ್ ಅಲ್ಲಿ ಈ ಒಂದು ಬ್ಯಾನರ್ ನಲ್ಲಿ ಈ ಸಿನಿಮಾ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಒಂದು ಜವಾಬ್ದಾರಿ ಏನೋ ತುಂಬಾನೇ ಇರುತ್ತೆ. ಜನರು ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ಲ, ಸೊ ಹೀಗಾಗಿ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂದ್ರೆ ಗಿಲ್ಲಿ ಅವರು ಪ್ರಯತ್ನ ಪಡಲೇಬೇಕು.